ನಮಸ್ತೆ ವೀಕ್ಷಕರೇ, ನನ್ನ HP ಸ್ಟೋರೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಹರೀಶ್. ವೀಕ್ಷಕರೇ, ನಾನು ಇವತ್ತು ನಿಮ್ಗೆ ತಿಳಿಸುವಂತ ಒಂದು ವಿಷಯ ಏನಂದ್ರೆ, ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡು, 7 ಸುತ್ತಿನ ಕಲ್ಲಿನ ಕೋಟೆ ಎಂದೇ ಪ್ರಖ್ಯಾತಿ ಪಡೆದಿರುವ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರಕ್ಕೆ ಹೊಂದಿಕೊಂಡಿರುವಂತಹ ಈ ಮಾರಮ್ಮ ದೇವಿಯ ಒಂದು ಶಕ್ತಿಯ ಮಹಿಮೆ, ದೇವಿಯ ದೇವಸ್ಥಾನ ಹೇಗೆ ನಿರ್ಮಾಣವಾಯಿತು, ಅದನ್ನು ನಿರ್ಮಿಸಿದವರು ಯಾರು, ಆ ಮಾರಮ್ಮನಿಗೆ ಕಣಿವೆ ಮಾರಮ್ಮ ಎಂದು ಏನಕ್ಕೆ ಕರೆಯುತ್ತಾರೆ, ವಾಣಿ ವಿಲಾಸ ಜಲಾಶಯದ ಅಣೆಕಟ್ಟಿನ ರಕ್ಷಕಿ ಎಂದು ಈ ಮಾರಮ್ಮ ದೇವಿಯನ್ನು ಏನಕ್ಕೆ ಕರೀತಾರೆ, ಈ ಮಾರಮ್ಮ ದೇವಿಯು ಬೆನ್ನು ಮಾಡಿ ಕುಳಿತಿರುವುದಾದರೂ ಏಕೆ, ಭಕ್ತರು ಈ ಮಾರಮ್ಮ ದೇವಿಯ ಬೆನ್ನಿಗೆ ಪೂಜೆ ಮಾಡುವುದಾದರೂ ಯಾಕೆ, ಕಾರಣ ಆದ್ರೂ ಏನು, ಇದೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ನಮಗೆ ಮಾರಿಕಣಿವೆ ಡ್ಯಾಮ್ ಅಂದಾಕ್ಷಣ ಅಲ್ಲಿನ ಸುತ್ತಮುತ್ತಲಿನ ಹಚ್ಚ ಹಸುರಿನಿಂದ ಕಂಗೊಳಿಸುವಂತಹ ಪ್ರಕೃತಿ ಸೌಂದರ್ಯ ನಮ್ಗೆ ನೆನಪಾಗುತ್ತೆ. ಏಷ್ಯಾದ ಮಾನವ ನಿರ್ಮಿತ ಮೊಟ್ಟ ಮೊದಲ ಅಣೆಕಟ್ಟು ಇದಾಗಿದೆ. ಈ ಜಲಾಶಯವು 2 ಬೆಟ್ಟಗಳ ನಡುವೆ ನಿರ್ಮಿತವಾಗಿದೆ. ಈ ಜಲಾಶಯವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ತಾಯಿ ಕೆಂಪನಂಜಮ್ಮಣ್ಣಿಯವರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಮಾರಮ್ಮ ದೇವಿಯ ದೇವಸ್ಥಾನದ ಬಗ್ಗೆ, ವಿಶೇಷ ಶಕ್ತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅಲ್ಲಿ ಇರುವಂತಹ ಮಾರಿಕಣಿವೆ ಡ್ಯಾಮ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಈ ಮಾರಮ್ಮ ದೇವಿಯ ದೇವಸ್ಥಾನವನ್ನು ನಿರ್ಮಿಸಲು ಮುಖ್ಯ ಕಾರಣವೇ ಆ ಮಾರಿಕಣಿವೆ ಡ್ಯಾಮ್. ಹೀಗಾಗಿ ಆ ಮಾರಿಕಣಿವೆ ಡ್ಯಾಮ್ ಬಗ್ಗೆ ಸ್ವಲ್ಪ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ, ಹಾಗೂ ಆ ನಿರ್ಮಾಣದ ಹಿನ್ನೆಲೆಯನ್ನು ಸ್ವಲ್ಪ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಈ ಮಾರಿಕಣಿವೆಯ ಮೇಲ್ನೋಟವು ಭಾರತದ ಭೂಪಟವನ್ನು ಹೋಲುತ್ತದೆ. ಭಾರತದಲ್ಲೇ ಪ್ರಪ್ರಥಮ ಮಾನವ ನಿರ್ಮಿತ ಜಲಾಶಯವು ಇದಾಗಿದೆ. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಈ ಅಣೆಕಟ್ಟು ಅಂದಿನ ಮೈಸೂರು ದಿವಾನರಾಗಿದ್ದಂತಹ ಶೇಷಾದ್ರಿ ಅಯ್ಯರವರ ಕೊಡುಗೆಯಾಗಿದೆ. ಈ ಜಲಾಶಯವನ್ನು ಸತತ 9 ವರ್ಷಗಳ ಕಾಲ ನಿರ್ಮಾಣಕ್ಕಾಗಿ ದುಡಿಯುತ್ತಾರೆ. ಆಗಿನ ಕಾಲದಲ್ಲಿ ಜಲಾಶಯದ ನಿರ್ಮಾಣಕ್ಕೆ ಆಗುವಂತಹ ವೆಚ್ಚ 45 ಲಕ್ಷ ರೂಪಾಯಿ ಆಗಿರುತ್ತೆ. ಈ ಜಲಾಶಯವು ಕರ್ನಾಟಕದ ಅತ್ಯಂತ ಹಳೆಯ ಜಲಾಶಯವಾಗಿದ್ದು, ಇದು 1330 ಅಡಿ ಉದ್ದ, 142 ಅಡಿ ಎತ್ತರವಿದೆ. ವೇದಾವತಿ ನದಿಯಿಂದ ಪೋಲಾಗಿ ಹೋಗುತ್ತಿದ್ದ ನೀರನ್ನು ಚಿತ್ರದುರ್ಗ ಜನರಿಗೆ ಕುಡಿಯಲು ಮತ್ತು ವ್ಯವಸಾಯಗಳಿಗಾಗಿ ಅನುಕೂಲಕರವಾಗುವಂತೆ ಮಾಡಿದ್ದಾರೆ. ಈ ಜಲಾಶಯದ ಹಿಂದಿರುವ ಶಕ್ತಿ ಈ ಕಣಿವೆ ಮಾರಮ್ಮ ಎನ್ನಲಾಗಿದೆ. ಸಾವಿರದ 898ರಲ್ಲಿ ಜಲಾಶಯ ನಿರ್ಮಾಣ ಕಾರ್ಯ ಪ್ರಾರಂಭವಾಗುತ್ತೆ. ಅಂದ್ರೆ ಆ ಪ್ರಾರಂಭದಲ್ಲಿ ಅಲ್ಲಿನ ನೀರಿನ ರಭಸವನ್ನು ಯಾರಿಂದಲೂ ತಡೆಯಲಾಗಲಿಲ್ಲ. 1-2 ಬಾರಿ ಪ್ರಯತ್ನ ವಿಫಲವಾಗುತ್ತದೆ. ಮೈಸೂರು ರಾಜವಂಶಸ್ಥರು ಜ್ಯೋತಿಷ್ಯ ಶಾಸ್ತ್ರದ ಬಳಿ ಹೋಗುತ್ತಾರೆ. ಆಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಲ್ಲಿ ಮಾರಮ್ಮ ದೇವಿಯ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಲು ಸೂಚಿಸುತ್ತಾರೆ. ವೀಕ್ಷಕರೇ, ಈ ಮಾರಮ್ಮ ದೇವಿಯು ಆ ನೀರಿನ ರಭಸವನ್ನು ತನ್ನ ಕಾಲಿನಿಂದ ತಡೆ ಹಿಡಿದಿದ್ದಾಳೆ. ಶ್ರೀ ಕಣಿವೆ ಮಾರಮ್ಮನ ದೇವಸ್ಥಾನದ ವಿಚಾರಕ್ಕೆ ಬಂದರೆ, ಈ ದೇವಾಲಯ ಇತಿಹಾಸ ಒಳಗೊಂಡಿದೆ. 106 ವರ್ಷಗಳ ಇತಿಹಾಸ ಇರುವ ಕಣಿವೆ ಮಾರಮ್ಮ ದೇವಿ ವಾಣಿ ವಿಲಾಸ ಜಲಾಶಯ ಅಣೆಕಟ್ಟೆಯ ರಕ್ಷಕಿ ಎಂಬ ನಂಬಿಕೆ ಇದೆ. ಜಲಾಶಯದ ಮುಂಭಾಗದಲ್ಲಿ, ಅಂದರೆ ಮಧ್ಯದ ಭಾಗದಲ್ಲಿ, ಶ್ರೀ ಕಣಿವೆ ಮಾರಮ್ಮನ ದೇವಸ್ಥಾನವನ್ನು ಕಾಣಬಹುದು. ಈ ದೇವಾಲಯವನ್ನು ಮಾರಿಕಣಿವೆ ಡ್ಯಾಮ್ ರಕ್ಷಕಿ ಎಂದು ಭಕ್ತರು ನಂಬಿದ್ದಾರೆ. ಯಾವುದೇ ಕೆಲಸ ಪ್ರಾರಂಭಕ್ಕೂ ಮೊದಲು ದೇವರನ್ನು ನೆನೆದರೆ ಆಕೆ ಕಾಪಾಡಿಯೇ ಕಾಪಾಡುತ್ತಾಳೆ ಎನ್ನುವ ನಂಬಿಕೆ ಭಕ್ತ ಸಮೂಹದಲ್ಲಿ ಮೊದಲಿನಿಂದಲೂ ಬೆಳೆದು ಬಂದಿದೆ. ಇಲ್ಲಿ ತಾಯಿ ನಂಬಿಕೆನೇ ಅಣೆಕಟ್ಟು ಕಾಯೋಕೆ ನಿಂತಿದ್ದಾಳೆ. ಇದೇ ಈ ದೇವಾಲಯದ ಒಂದು ವಿಶೇಷವಾಗಿದೆ. ಇಲ್ಲಿ ತಾಯಿಯ ಪಾದಕ್ಕೆ ತಾಗಿ ಅಣೆಕಟ್ಟು ನಿಂತಿದೆ. ಮಾರಿಕಾಂಬೆಯೇ ತನ್ನ ಪಾದದ ಮೂಲಕ ಆ ಅಣೆಕಟ್ಟನ್ನು ಹಿಡಿದು ನಿಂತಿದ್ದಾಳೆ ಅನ್ನೋದು ಭಕ್ತರ ನಂಬಿಕೆ. ಅದಕ್ಕೆ ಇಲ್ಲಿನ ಅಣೆಕಟ್ಟಿಗೆ ಮಾರಿಕಣಿವೆ ಡ್ಯಾಮ್ ಅಂತಾನೆ ಕರೆಯೋದು.
ಮಾರಿಕಂಬೆ ಡ್ಯಾಮ್ಗೆ ಯಾವುದೇ ರೀತಿಯ ತೊಂದರೆ ಬರದ ರೀತಿಯಲ್ಲಿ ಕಾಯುತ್ತಾಳೆ ಅನ್ನೋದು ಇಲ್ಲಿಯ ಜನರ ನಂಬಿಕೆಯಾಗಿದೆ. ಬಹುತೇಕ ದೇವರ ಮುಖಗಳು ಮುಂಭಾಗದಲ್ಲಿ ಇರುತ್ತವೆ, ಆದರೆ ಇಲ್ಲಿ ಮಾತ್ರ ಮಾರಮ್ಮ ದೇವಿಯು ಬೆನ್ನು ಮಾಡಿ ಕುಳಿತಿದ್ದಾಳೆ. ಈಗಲೂ ಕೂಡ ಅಲ್ಲಿ ವಾಸ ಮಾಡುತ್ತಿರುವಂತಹ ಗ್ರಾಮಸ್ಥರು, ಭಕ್ತಾದಿಗಳು ಎಲ್ಲರೂ ಕೂಡ ಬೆನ್ನು ಮಾಡಿ ಕುಳಿತಿರುವ ಆ ಕಣಿವೆ ಮಾರಮ್ಮ ದೇವಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಗುಡ್ಡಗಳ ಕಣಿವೆಯಂತಹ ಪ್ರದೇಶದಲ್ಲಿ ಈ ದೇಗುಲ ಇರುವ ಕಾರಣ ಕಣಿವೆ ಮಾರಮ್ಮ ಎಂಬ ಹೆಸರು ಬಂದಿದೆ. ಈ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ಪೂಜೆಯಲ್ಲಿ ಪಾಲ್ಗೊಂಡು ದರ್ಶನ ಪಡೆಯುತ್ತಾರೆ. ಅದರಲ್ಲೂ ಮಂಗಳವಾರ ಹಾಗೂ ಶುಕ್ರವಾರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ವೀಕ್ಷಕರೇ, ಈ ಕಣಿವೆ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಪ್ರಾರಂಭಗೊಳ್ಳುತ್ತದೆ. ಪ್ರಾರಂಭಗೊಂಡ ಈ ಜಾತ್ರಾ ಮಹೋತ್ಸವ 5-6 ದಿನಗಳವರೆಗೆ ವಿಜೃಂಭಣೆಯಿಂದ ನಡೆಯುತ್ತದೆ. ಹಲವಾರು ರೀತಿಯ ಪೂಜಾ ಶಾಸ್ತ್ರಗಳು, ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತವೆ. ವೀಕ್ಷಕರೇ, ಇಲ್ಲಿ ನಡೆಯುವಂತಹ ಈ ಕಣಿವೆ ಮಾರಮ್ಮನ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮಸ್ಥರು ಅಕ್ಕಪಕ್ಕದ ಜಿಲ್ಲೆಗಳಿಂದ ಬರುವುದಲ್ಲದೆ ಸುತ್ತಮುತ್ತಲಿನ ರಾಜ್ಯಗಳಿಂದನೂ ಕೂಡ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಈ ರಾಜ್ಯಗಳಿಂದನೂ ಕೂಡ ಹಲವಾರು ಭಕ್ತಾದಿಗಳು ಅಲ್ಲಿ ಸೇರುತ್ತಾರೆ. ವೀಕ್ಷಕರ, ಇಲ್ಲಿಗೆ ಬರುವಂತಹ ಲಕ್ಷಾಂತರ ಪ್ರವಾಸಿಗರು ಮೊದಲು ಕಣಿವೆ ಮಾರಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಿ ಆ ದೇವಿಯ ದರ್ಶನ ಪಡೆದು ನಂತರ ಮಾರಿಕಣಿವೆ ಡ್ಯಾಮ್ನನ್ನು ವೀಕ್ಷಿಸಲು ಹೋಗುತ್ತಾರೆ. ಸುತ್ತಲೂ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿರುವ ಒಂದು ನಿಸರ್ಗ ಪ್ರಕೃತಿಯನ್ನು ನೋಡಲು ನನಗೆ 2 ಕಣ್ಣುಗಳು ಸಾಲದು ಅನಿಸುತ್ತೆ. ಅಲ್ಲಿಗೆ ಬರುವಂತ ಲಕ್ಷಾಂತರ ಪ್ರವಾಸಿಗರಿಗೆ ಆ ಒಂದು ಪ್ರಕೃತಿಯ ನೋಟವು ನಿಸರ್ಗ ದೇವತೆಯಂತೆ ಕಾಣುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾರಿಕಣಿವೆ ಡ್ಯಾಮ್ನ ಮತ್ತು ಅಲ್ಲಿ ನೆಲೆಸಿರುವಂತಹ ಕಣಿವೆ ಮಾರಮ್ಮ ದೇವಿಯ ಒಂದು ಇತಿಹಾಸ ಹಾಗೂ ಆ ದೇವಿಯ ಶಕ್ತಿ ವಿಶೇಷತೆಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಕೆಲವೊಂದು ಮಾಹಿತಿಗಳು ಕೂಡ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ನೀವಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಹೆಚ್ಚಿನ ಮಾಹಿತಿ ವಿಡಿಯೋಗಳಿಗಾಗಿ ದಯವಿಟ್ಟು ತಪ್ಪದೆ ಅಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.